ಹಾಯ್, ಇವತ್ತಿನ ದಿವಸ ನಿನಗೆ ಬುದ್ಧನ ಇನ್ನೊಂದು ಪೂರ್ವಜನ್ಮದ ಕಥೆನ ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ಕಾಶಿಯ ರಾಜನಾಗಿದ್ದಂತಹ ಬ್ರಹ್ಮದತ್ತ ಒಂದು ಸಾರಿ ತನ್ನ ಉದ್ಯಾನವನಕ್ಕೆ ಹೋಗ್ತಾನೆ. ಆ ಉದ್ಯಾನವನದಲ್ಲಿ ಅವನು ತಿರುಗಾಡ್ತಾ ಇರಬೇಕಾದ್ರೆ ಅಲ್ಲೊಬ್ಬಳು ಸೌದೆ ಆರಿಸ್ತಾ ಇರ್ತಾಳೆ. ಉದ್ಯಾನವನ ಅಂದಮೇಲೆ ಅಲ್ಲಿರೋ ಮರಗಳಿಂದ ಕತ್ತರಿಸ್ಕೊಂಡು ಕಟ್ಟಿಗೆಗಳು ಒಣಗಿದ ಕಡ್ಡಿಗಳು ಬಿದ್ದಿರುತ್ತಲ್ವ, ಅವುಗಳನ್ನೆಲ್ಲ ಒಬ್ಬಳು ಆರಿಸ್ಕೊಂಡು ಮನೆಯಲ್ಲಿ ಆ ಅಡಿಗೆ ಮಾಡೋದಕ್ಕೋ ಅಥವಾ ಬೇರೆ ಯಾರಿಗೋ ಮಾರೋದಕ್ಕೋ ತಗೊಂಡು ಹೋಗೋಕ್ಕೋಸ್ಕರ ಅದನ್ನೆಲ್ಲ ಆರಿಸ್ಕೋತಾ ಇರ್ತಾಳೆ. ಆಗ ಬ್ರಹ್ಮದತ್ತ ಅವಳನ್ನು ನೋಡ್ತಾನೆ. ಅವನಿಗೆ ಅವಳನ್ನು ನೋಡಿ ಆಸೆ ಆಗುತ್ತೆ. ಅವಳ ಜೊತೆ ಸರಸ ಆಡ್ತಾನೆ, ಸಹವಾಸ ಮಾಡ್ತಾನೆ. ಅದರಿಂದಾಗಿ ಅವಳಿಗೆ ಗರ್ಭ ಕಟ್ಟುತ್ತೆ. ಅವಳಿಗೆ ಮಗುವಾಗೋ ಹಾಗೆ ಅವಳು ಗರ್ಭಿಣಿ ಆಗಿಬಿಡ್ತಾಳೆ. ಆಗ ರಾಜ ಏನು ಹೇಳ್ತಾನೆ ಗೊತ್ತಾ? ಒಂದು ವೇಳೆ ನಿನಗೇನಾದರೂ ಹೆಣ್ಣು ಮಗು ಹುಟ್ಟಿದರೆ ನೀನೇ ಸಾಕೋ, ನಾನೇನು ಕೇಳೋದಿಲ್ಲ. ಒಂದು ವೇಳೆ ಏನಾದರೂ ನಿನಗೆ ಹುಟ್ಟೋ ಮಗು ಗಂಡು ಮಗು ಏನಾದರೂ ಹುಟ್ಟಿದರೆ, ರಾಜ ಅಲ್ವೇ ಅವನು, ರಾಜ ಆದ್ದರಿಂದ ಗಂಡು ಮಕ್ಕಳು ಹುಟ್ಟಿದರೆ ನಾಳೆ ಸಿಂಹಾಸನದಲ್ಲಿ ಕೂರಿಸ್ಬೋದು, ಅಧಿಕಾರ ಕೊಡ್ಬೋದು, ಯುದ್ಧಕ್ಕೆ ಕಳಿಸ್ಬೋದು, ಇಷ್ಟೆಲ್ಲ ಅವನಿಗೆ ಅವಕಾಶ ಇರುತ್ತೆ. ಅದಕ್ಕೆ ಗಂಡು ಮಗು ಹುಟ್ಟಿದರೆ ನನ್ನ ಹತ್ರ ಕರ್ಕೊಂಡು ಬಾ ಅಂತ ಹೇಳಿ ಗುರುತಿಗೋಸ್ಕರ ಏನು ಮಾಡ್ತಾನೆ, ತನ್ನ ಉಂಗುರನೇ ತೆಗೆದು ಅವಳಿಗೆ ಕೊಡ್ತಾನೆ. ಸರಿ, ಅವಳು ಮನೆಗೆ ಹೊರಟೋಗ್ತಾಳೆ. ಹೀಗೆ ಒಂದಷ್ಟು ಸಮಯ ಕಳೆಯುತ್ತೆ, ಮಗುನು ಹುಟ್ಟುತ್ತೆ. ಆ ಮಗು ಯಾರು ಅಂದರೆ ಅವನೇ ಬೋಧಿಸತ್ವ, ಬುದ್ಧನ ಇನ್ನೊಂದು ಹಿಂದಿನ ಜನ್ಮ ಬೋಧಿಸತ್ವ. ಈ ಬೋಧಿಸತ್ವ ಚಿಕ್ಕವನಾಗಿದ್ದಾಗಿಂತ ಬೆಳೀತಾ ಅಲ್ಲಿರೋ ಮಕ್ಕಳ ಜೊತೆಗೆಲ್ಲ ಆಟ ಆಡ್ತಾ ಇರ್ತಾನೆ. ಮಕ್ಕಳು ಅಂದಮೇಲೆ ಗೊತ್ತಲ್ಲ, ಸಣ್ಣ ಪುಟ್ಟ ವಿಷಯಕ್ಕೂ ಏನೇನಕ್ಕೋ ಜಗಳ ಆಡ್ತಾ ಇರ್ತಾರೆ. ಒಂದು ಸರಿ ಹೀಗೆ ಮಕ್ಕಳು ಜಗಳ ಆಡ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ಇದ್ದನು, ನಿಮ್ಮಪ್ಪ ಯಾರು ಅಂತಲೇ ಗೊತ್ತಿಲ್ಲ, ನೀನು ಬಂದು ನನಗೆ ಹೊಡಿತೀಯಲ್ಲ ಅಂತಾನೆ. ಯಾಕೆಂದರೆ ಅವನಿಗೆ ಗೊತ್ತು ಅಮ್ಮ ಮಾತ್ರ ಇದ್ದಾಳೆ, ಅವನಪ್ಪ ಇಲ್ಲದೆ ಇರೋದ್ರಿಂದ ನನಗೆ ಯಾರೂ ಬೈಯಕ್ಕೆ ಬರಲ್ಲ ಅಂತ. ಅದಕ್ಕೆ ಜೋರು ಮಾಡಿಬಿಡ್ತಾನೆ. ಇವನು ಪಾಪ ಅಳು ಮುಖ ಮಾಡಿಕೊಂಡು ಅವ್ರ ಅಮ್ಮನ ಹತ್ರ ಬರ್ತಾನೆ. ಅಮ್ಮ, ನಮ್ಮ ಅಪ್ಪ ಯಾರು, ನೀನು ಯಾಕೆ ನನಗೆ ಹೇಳಿಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ನೋಡಪ್ಪ, ಒಂದಿನ ಆ ಉದ್ಯಾನದಲ್ಲಿ ಸೌದೆ ಆರಿಸ್ತಾ ಇರಬೇಕಾದ್ರೆ ಮಹಾರಾಜರು ಅಲ್ಲಿಗೆ ಬಂದರು. ಅವರು ನನ್ನ ಜೊತೆ ಸಹವಾಸ ಮಾಡಿದ್ರಿಂದ ನೀನು ಹುಟ್ಟಿದೆ. ಆ ಮಹಾರಾಜರೇ ನಿನ್ನ ತಂದೆ. ಅವರೇನಾದರೂ ಹೆಣ್ಣು ಹುಟ್ಟಿದರೆ ನೀನು ನೋಡ್ಕೋ, ಗಂಡು ಹುಟ್ಟಿದರೆ ನನಗೆ ತಂದುಕೊಡು ಅಂತ ಹೇಳಿದ್ರು ಅಂದಾಗ, ಹಾಗಿದ್ರೆ ಅದಕ್ಕೇನಾದರೂ ಸಾಕ್ಷಿ ಇದೆಯಾ ಅಮ್ಮ? ಈಗ ನಾನು ರಾಜನ ಹತ್ರ ಹೋಗಿ ನಾನು ನಿನ್ನ ಮಗ ಅಂತ ಹೇಗೆ ಹೇಳೋದು ಅಂತ ಕೇಳ್ತಾನೆ. ಆಗ ಹೌದು ಮಗನೇ, ಆ ಮಹಾರಾಜರು ತಮ್ಮ ಉಂಗುರನ ಕೊಟ್ಟಿದ್ದರು, ಆ ಉಂಗುರ ಈಗಲೂ ನನ್ನ ಹತ್ರ ಇದೆ ಅಂತ. ಆಗ ಬೋಧಿಸತ್ವ ಹಠ ಮಾಡ್ತಾನೆ, ಹಾಗಿದ್ರೆ ನಾನು ಹೋಗಿ ಮಹಾರಾಜರನ್ನು ನೋಡಬೇಕು. ಅವರು ಎಲ್ಲರನ್ನೂ ಕೂಡ ಎಲ್ಲ ಪ್ರಜೆಗಳನ್ನು ಮಕ್ಕಳಂತಲೇ ನೋಡ್ಕೋತಾರಲ್ವಾ, ಅಂದಮೇಲೆ ಅವ್ರ ಸ್ವಂತ ಮಗನ್ನ ಅವರು ದೂರ ಇಡೋದಕ್ಕಾಗತ್ತಾ? ನಾನು ರಾಜನನ್ನು ನೋಡಬೇಕು ಅಂತ. ಸರಿ, ಮಗು ಆಸೆ ಪಡುತ್ತಲ್ಲ, ಕರ್ಕೊಂಡು ಅವಳು ರಾಜಮಂದಿರಕ್ಕೆ ಬರ್ತಾಳೆ. ರಾಜಮಂದಿರ ಅಂದ್ರೇನು, ಸುಮ್ಮನೆ ನುಗ್ಬಿಡೋಕ್ಕಾಗತ್ತೆಯೇ? ಅನುಮತಿ ತಗೊಂಡು ರಾಜನ ಅನುಮತಿ ಪಡೆದು ಒಳಗಡೆ ಬರಬೇಕು. ಒಳಗಡೆ ಬಂದು ಅವಳು ಹೇಳ್ತಾಳೆ, ಮಹಾರಾಜರೇ, ನಿಮಗೆ ಮರೆತು ಹೋಗಿರ್ಬೋದು, ಇವನು ನಿಮ್ಮ ಮಗ. ಒಂದು ಕಾಲದಲ್ಲಿ ನೀವು ಉದ್ಯಾನದಲ್ಲಿ ನನ್ನ ಜೊತೆ ಸಹವಾಸ ಬೆಳೆಸಿದ್ರಿಂದ ಇವನು ಹುಟ್ಟಿದಾನೆ ಅಂತ. ರಾಜ ಹೇಗೆ ಒಪ್ಕೋತಾನೆ? ಒಬ್ಬ ಸಾಮಾನ್ಯ ಸೌದೆ ಕಡಿಯೋಳು, ಸೌದೆ ಮಾರಾಟ ಮಾಡೋಳು, ಅವಳ ಜೊತೆ ನಾನು ಸಹವಾಸ ಮಾಡಿದ್ದೆ, ಅವಳ ಮಗ ಇವನು ಅನ್ನೋದನ್ನೇ, ಇವನು ನನ್ನ ಮಗನೇ ಅಂತ ಹೆಂಗೆ ಒಪ್ಕೋತಾನೆ? ರಾಜ ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ನೀನು ನೆನಪೇ ಇಲ್ಲ, ನೀನು ಯಾರು ಅಂತಲೇ ಗೊತ್ತಿಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ ಅಂದ್ಬಿಡ್ತಾನೆ. ಸರಿ, ಅವಳು ತಾನೇ ಏನು ಮಾಡ್ತಾಳೆ, ತನ್ನ ಹತ್ರ ಇದ್ದಿದ್ದು ಉಂಗುರನ ತೋರಿಸ್ತಾಳೆ. ಸ್ವಾಮಿ, ಈ ಉಂಗುರನು ನೀವೇ ಕೊಟ್ಟಿದ್ದು ನೋಡಿ ಅಂತ. ಅಯ್ಯೋ, ಆ ಉಂಗುರನು ನಂದಲ್ಲ ಅಂದ್ಬಿಡ್ತಾನೆ ರಾಜ. ಆಗ ಅವಳಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಇನ್ನು ಉಂಗುರನೂ ತೋರಿಸಿ ಆಯಿತು, ನನ್ನ ಮಾತನ್ನೂ ನಂಬಲಿಲ್ಲ, ಇನ್ನು ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಸತ್ಯವಾಕ್ಯ, ನಾನೀಗ ಮಗುನ ಬಿಸಾಕ್ಬಿಡ್ತೀನಿ. ಆ ಮಗು ಏನಾದರೂ ನಿಜವಾಗ್ಲೂ ನಾನು ಹೇಳ್ತಾ ಇರೋ ಮಾತು ಸತ್ಯವಾಗಿದ್ದರೆ ಅದು ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ಆ ಬೋಧಿಸತ್ವ ಇದ್ನಲ್ಲ, ಅವನು ಎರಡೂ ಕಾಲನ್ನು ಹಿಡಿದು ಆಕಾಶಕ್ಕೆ ಬಿಸಾಕ್ಬಿಡ್ತಾಳೆ. ಬಿಸಾಕ್ಬೇಕಾದ್ರೆ ಹೇಳ್ತಾಳೆ,
ನಾನು ಹೇಳಿದ ಮಾತೇನಾದರೂ ಸತ್ಯವಾಗಿದ್ದರೆ, ಈ ಮಗು ನಿಮ್ಮ ಮಗುನೇ ಆಗಿದ್ದರೆ ಅದು ಆಕಾಶದಲ್ಲೇ ನಿಂತುಕೊಳ್ಳಿ, ಕೆಳಗಿಳಿಬಾರ್ದು, ಕೆಳಗೆ ಬೀಳಬಾರ್ದು. ನಾನು ಹೇಳಿದ್ದೇನಾದ್ರು ಸುಳ್ಳಾದರೆ ಮಗು ಕೆಳಗೆ ಬಿದ್ದು ಸಾಯಲಿ ಅಂದ್ಬಿಡ್ತಾಳೆ. ಯಾವ ತಾಯಿ ತಾನೇ ಹಂಗೆ ಹೇಳ್ತಾಳೆ? ಆದರೆ ಅವಳಿಗೆ ತನ್ನ ಮಾತಿನ ಸತ್ಯದ ಮೇಲೆ ಅಷ್ಟು ವಿಶ್ವಾಸ ಇರುತ್ತೆ. ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನೋ ಧೈರ್ಯ ಇರುತ್ತೆ. ಆ ಭಂಡ ಧೈರ್ಯದಲ್ಲಿ ಮಗುನ ಆಕಾಶಕ್ಕೆ ಹಾಕ್ತಾಳೆ. ಆದರೆ ಬೋಧಿಸತ್ವ ಅಲ್ವೇ, ಅವನು ಆಕಾಶಕ್ಕೆ ಹಾರ್ತಿದ್ದ ಹಾಗೇ ಪದ್ಮಾಸನ ಹಾಕಿ ಕೂತ್ಕೊಂಡ್ಬಿಟ್ಟು ಹೇಳ್ತಾನೆ, ಮಹಾರಾಜ ನೀನು ಎಲ್ಲ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸ್ತಾ ಇದೀಯಾ, ಹಾಗಿರಬೇಕಾದ್ರೆ ನಿನ್ನ ಮಗನಾಗಿ ನನ್ನನ್ನು ನೀನು ಪಾಲಿಸೋದಿಲ್ವೇ ಅಂತ. ಆಗ ರಾಜನಿಗೆ ಜ್ಞಾನೋದಯ ಆಗುತ್ತೆ, ಇವನು ಸಾಮಾನ್ಯದವನಲ್ಲ, ನನ್ನ ಮಗನೇ ಇವನು. ಗೊತ್ತಿರುತ್ತೆ ರಾಜನಿಗೆ, ಗೊತ್ತಿಲ್ಲ ಅಂತ ಇಲ್ಲ. ಆದರೆ ಎಲ್ಲ ಜನಗಳ ಎದುರಿಗೆ ಒಪ್ಕೊಳ್ಳೋದು ಹೇಗೆ? ಹಿಂಜರಿತಾನೆ. ಆಗ ರಾಜ ತನ್ನ ಎರಡೂ ಕೈಗಳನ್ನು ಚಾಚಿ, ಮಗನೇ ಬಾ, ನಾನೇ ನಿನ್ನನ್ನು ಪಾಲಿಸ್ತೀನಿ, ನಾನೇ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಅವನ ಶಕ್ತಿಯನ್ನು ನೋಡಿ ಆಕಾಶದಲ್ಲಿ ಪದ್ಮಾಸನ ಹಾಕಿ ಕುಳಿತಿರೋದನ್ನು ನೋಡಿ ಅಲ್ಲಿರ್ತಕ್ಕಂಥ ಸಾವಿರಾರು ಜನನು ಕೈ ಚಾಚ್ತಾರೆ, ನಮ್ಮ ಬಳಿಗೆ ಬಾ, ನಾವು ನಿನ್ನನ್ನು ಪಾಲಿಸ್ತೀವಿ ಅಂತ. ಆ ರೀತಿ ಸತ್ಪುರುಷನನ್ನು ಪಾಲಿಸೋದಕ್ಕೆ ಎಲ್ಲರೂ ಕೈ ಚಾಚ್ತಾರೆ. ಆದರೆ ಬೋಧಿಸತ್ವರು ನೇರವಾಗಿ ಅವರ ತಂದೆಯಾಗಿ ಇರ್ತಕ್ಕಂಥ ಬ್ರಹ್ಮದತ್ತನ ತೋಳುಗಳಲ್ಲಿ ಇಳಿತಾರೆ. ಆಗ ಬ್ರಹ್ಮದತ್ತನಿಗೆ ತುಂಬ ಸಂತೋಷ ಆಗಿ ಅವನನ್ನು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವನನ್ನೇ ಯುವರಾಜನನ್ನಾಗಿ ಮಾಡಿ, ನಂತರ ಅವನ ತಾಯಿ ಇದ್ಲಲ್ಲ, ಸೌದೆ ಮಾರ್ತಾ ಇದ್ದವಳು, ಅವಳನ್ನು ತನ್ನ ಪಟ್ಟಮಹಿಷಿಯನ್ನಾಗಿ ಮಾಡಿಕೊಂಡು, ತನ್ನ ಮಹಾರಾಣಿಯನ್ನಾಗಿ ಮಾಡಿಕೊಂಡು, ತಾಯಿ ಮಗ ಇಬ್ಬರನ್ನು ಚೆನ್ನಾಗಿ ನೋಡಿಕೊಂಡು 100 ಕಾಲ ಬಾಳ್ತಾನೆ. ಹೀಗೆ ನಾವು ಸತ್ಯದಿಂದ ಇದ್ದಿದ್ದೇ ಆದರೆ, ಸತ್ಯದೊಂದಿಗೆ ನಡೆದಿದ್ದೇ ಆದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಲ್ವಾ. ಆದರೆ ಹಾಗಂತ ಸತ್ಯದಿಂದ ಇದ್ದೀವಿ ನಾವು ಅಂತ ಅಂದ್ಕೊಂಡು ಹಾಗೆ ಎಲ್ಲಾದರೂ ಹಾರ್ಬಿಡೋದಕ್ಕೆ ಬಿದ್ದುಬಿಡೋದಕ್ಕೆ ಹೋಗಬಾರ್ದು. ಆ ನಂಬಿಕೆ ನಮ್ಮ ಒಳಗಡೆ ಇರಬೇಕು. ಆ ನಂಬಿಕೆ ನಮ್ಮಲ್ಲಿದ್ದರೆ, ನಮ್ಮ ಹೃದಯದಲ್ಲಿ ಆ ನಂಬಿಕೆ ಇದ್ದರೆ ಭಗವಂತ ನಮ್ಮನ್ನು ಖಂಡಿತ ಎಲ್ಲ ಸಮಯದಲ್ಲೂ ಕಾಪಾಡೇ ಕಾಪಾಡ್ತಾನೆ ಅಲ್ವಾ.